ಲಕ್ಷ್ಮಿ ನೀಲಮ್ಮಕ್ಕನ ಕರ್ಕೊಂಡ್ ಬರ್ತೀನಿ ಅಂತ ಹೋದಕಿ ಆ ಕಡೆ ಗಪ್ಪೆ ಆಗ್ಯಾಳಲ್ಲ. ಯಾ ಹೊತ್ತಿಂದ ಐತೆ ಕಾಯ್ಕೂತ ಕೂತೀನಿ ನಾನು. ಏ ನಾ ಹೋಗಿ ಬರ್ತೀನಿ ಅಂದ್ರೆ ನನ್ನೂ ಬಿಡ್ಲಿಲ್ಲ. ಈಗ ನೋಡು ಇನ್ನ ಮಠ ಆದ್ರೂ ಬರಾಕತ್ತಿಲ್ಲ. ನಾನೇ ಹೋಗಿ ಬರ್ಲಿ ಏನು ಮತ್ತೆ? ಇಲ್ಲ ಹೋಗ್ಯಾಳ ಅಂದ್ಮ್ಯಾಗ ಕರ್ಕೊಂಡು ಬರ್ತಾಳೆ. ಈ ಹುಡುಗಿ ಒಟ್ಟು ಹೇಳಿದ ಮಾತು ಕೇಳೋದಿಲ್ಲ ನೋಡು. ಏ ಬಿಡ ಲಕ್ಷ್ಮಿ ಬಿಡ, ನಾನು ನಿಮ್ಮ ಮನೆಗೆ ಬರುದಿಲ್ಲ. ಅಲ್ಲ ನಾ ಹೇಳಿದ ಮಾತು ನೀವೇ ಕೇಳೋದಿಲ್ಲ ಅಂದ್ಮ್ಯಾಗ ನಾ ಯಾಕೆ ನಿಮ್ಮ ಮಾತು ಕೇಳ್ಬೇಕ? ಏ ಬಿಡ, ನನ್ನ ಕೈ ಬಿಡು, ಬರುದಿಲ್ಲ ಬಿಡು. ನಾನು ನೀಲಮ್ಮಕ್ಕ ಯಾಕೆ ಇಟ್ಟು ಸಿಟ್ಟಾಗಕತ್ತೀಯ ನೀಲಮ್ಮಕ್ಕ? ಆಯ್ತು ನೀ ಏನು ಹೇಳ್ತಿ ಹೇಳ, ನಾನು ನಿನಗೆ ಬ್ಯಾಡ ಅನ್ನೋದಿಲ್ಲ. ನೀಲಮ್ಮಕ್ಕ ಸಿಟ್ಟು ಮಾಡ್ಕೋಬೇಡ ನೀಲಮ್ಮಕ್ಕ, ನಮ್ಮ ಒಯ್ನಿಯವರು ಕಾಯ್ಕೋತ್ಕತ್ತಾರ ನಿನ್ಸಲ ಅಂದೆ. ಬಾರ ನೀಲಮ್ಮಕ್ಕ ಬಾ, ಹಿಂಗೆ ಚಂದ ನೋಡ್ಕೊಳಕತ್ಲೆ ಯಾಕೆ ಮಾಡಕತ್ತಿ? ಹೌದೌದು ನಾ ಸಣ್ಣ ಹುಡುಗಿ ಗತ್ಲೆನೆ ಮಾಡಕತ್ತೀನಿ. ಇರೋಲ್ಯಾಕ ಹೋಗುವ ಲಕ್ಷ್ಮಿ ಹೋಗ, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅಲ್ಲ ನಿಮ್ಮ ವಿಚಾರ ಕಟ್ಕೊಂಡು ನನಗೇನಾಗಬೇಕಾಗೈತಿ? ಏನಾರ ಮಾಡ್ಕೋರ್ ನೀವು. ಬಿಡವ, ನನ್ನ ಬಿಟ್ಟು ಬಿಡು. ನೀಲಮ್ಮಕ್ಕ ಆಯ್ತು ನೀ ಏನು ಹೇಳ್ತಿ ಹೇಳ್ಬಿಡು, ನಮ್ಮ ಒಯ್ನಿ ಮುಂದೆ ನಿನ್ನ ಬಾಯಿನ ಮುಚ್ಚೋದಿಲ್ಲ ನಾನು. ಬಾ ನೋಡ, ಇದೇ ಮಾತಿರ್ಬೇಕಾ ಮತ್ತೆ? ಏನ ಲಕ್ಷ್ಮಿ ನೀನು? ಅಲ್ಲ ನೀಲಮ್ಮಕ್ಕನ ಕರ್ಕೊಂಡ್ ಬರ್ತೀನಿ ಅಂತೇಳಿ ಏನ್ ಆ ಕಡೆ ಗಪ್ಪೆ ಆಗಿಬಿಟ್ಟಿಯಲ್ಲ? ಯಾಕ ನೀಲಮ್ಮಕ್ಕ 3-4 ದಿನ ಆಯ್ತು ನಮ್ಮ ಮನೆ ಕಡೆ ಒಟ್ಟ ಬರಲಾಗಿ. ಮೊನ್ನೆ ಬೇರೆ ಏನೋ ಹೇಳ್ತೀನಂದಿ, ನಾನು ಹಂಗ ಗದ್ದಲ್ದಾಗ ಏನ್ ತಲೆ ಹಾಕೊಳ್ಳಿಲ್ಲ. ಏನಾಯ್ತು? ಏನಿಲ್ಲ ಬಿಡವ, ನಮ್ಮನ್ನು ದಗದಿರ್ತಾವ. ಮತ್ತೊಬ್ಬರ ಮನ್ಯಾಗ ಬಂದ್ ಕೂತೀವಂದ್ರೆ 108 ಮಾತು ಮಾತಾಡ್ತಾರ. ಏನ್ ದಿನ ಬಂದ್ ಕುಂದಿರ್ತಾಳ ಮಾಡಾಕ್ ದಗದ ಬಗಸಿ ಅದಾವೇನಿಲ್ಲ ಅಂತೇಳಿ. ಅದಕ್ಕ ನನಗ ಜೀವ ಕಜೀಲಾಗಿ ಬರೋದ ಬಿಟ್ಟಿದ್ದೆ ಬಿಡು. ಯಾಕೆ ನೀಲಮ್ಮಕ್ಕ ಏನಾಯ್ತು ಹಿಂಗ್ಯಾಕೆ ಮಾತಾಡಕತ್ತಿ? ಯಾರು ಏನಂದ್ರೆ? ಏನಿಲ್ಲ ಬಿಡವಾಕೈತಕ್ಕ, ಏನಿಲ್ಲ ಅಂದಂಗ ಮೊನ್ನೆ ಏನೋ ಹೇಳ್ತೀನಿ ಅನ್ನಕತ್ತಿದ್ದಲ್ಲ ನೀಲಮ್ಮಕ್ಕ, ಏನಿಲ್ಲ ಬಿಡವ ಏನಿಲ್ಲ. ಯಾಕೆ ನೀಲಮ್ಮಕ್ಕ ಇಟ್ಯಾಕೆ ಸಿಟ್ಟು ಮಾಡ್ಕೊಂಡಿ? ಅಲ್ಲ ನಾ ಏನಾರು ತಪ್ಪು ಮಾಡೀನಿ ಏನ್ ಮತ್ತೆ? ಹೇಳ ನೀಲಮ್ಮಕ್ಕ, ಏನು ಹೇಳ? ಹೊತ್ತ ಇವ ಬಾ ಚಾ ಮಾಡೋಣ ಆತಿದಲ್ಲ, ಅವಸರದಾಗ ಹಂಗ ಹೋದೆ. ಸಿಟ್ಟು ಮಾಡ್ಕೋಬೇಡ ನೀಲಮ್ಮಕ್ಕ, ಏನು ಹೇಳ? ಅಯ್ಯವ ನಾ ಯಾಕೆ ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊಳ್ಳೇವ? ಇಲ್ಲವ ಇಲ್ಲ, ನಾ ಏನು ಸಿಟ್ಟು ಮಾಡ್ಕೊಂಡಿಲ್ಲ. ಅದು ನಿನ್ನ ಗಂಡ ಎಲ್ಲಿಗೆ? ನಿನ್ನ ಗಂಡ ಇನ್ನೆಲ್ಲೋಕನ ನೀಲಮ್ಮಕ್ಕ ಹೊಲಕ್ಕೆ ಹೋಗ್ತೀನಂತ ಹೋಗ್ಯಾನ. ಏನೋ ಗೊಬ್ಬರ ಬಿತ್ತಿಸ್ಬೇಕತ್ತ ಕಬ್ಬಿಗೆ, ಅದಕ್ಕೆ ಗೊಬ್ಬರ ಹಾಕಿಸ್ತೀನಂತ ಹೋಗ್ಯಾನ. ಅಂದ್ರೂ ಕೈತಕ್ಕ ಈಗೀಗಂದ್ರೆ ನಿನ್ನ ಗಂಡನ ಹಾವ ಭಾವ ಎಲ್ಲ ಬ್ಯಾರೇನೆ ಅನ್ಸಕತ್ತಿಲ್ಲ. ನಿನಗೂ ಅನ್ಸಿ ಬಿಡ್ತಾನಿಲ್ಲಮ್ಮಕ್ಕ? ಅನ್ಸೈತಿಲ್ ನಿನಗೂ? ನಾ ಲಕ್ಷ್ಮಿ ಮುಂದೆ ಅನ್ನಕತ್ತೀನಿ, ಇಲ್ರಿ ವೈನಿರಿ ನಮ್ಮ ಅಣ್ಣ ಹಂಗಿಲ್ರಿ ವೈನಿರಿ, ಹಂಗೀ ನೀನು ಇಲ್ರಿ ಅಂತೇಳಿ ನಂದ ಬಾಯಿ ಮುಚ್ಚಾಕತ್ತಾಳೆ. ನನಗೂ ಅನ್ಸೈತಿ ನೀಲಮ್ಮಕ್ಕ, ನನಗೂ ಅನ್ಸೈತಿ. ಮೊದ್ಲಿನ್ಕಿತ ಭಾಳ ಅಂದ್ರೆ ಭಾಳ ಪರಕಾಗ್ಯಾನ ಮನುಷ್ಯ. ಇವಾಗ ಬರೀ ಯಾವಾಗ ನೋಡಿದ್ರೆ ಮನೆಯಾಗಿರ್ತಿದ್ದ, ಈಗ ಮುಂಜಾನೆ ಹೋದ ಅಂದ್ರೆ ರಾತ್ರಿ 8, 9, 10 ನೆಲಿನೇ ಇರಂಗಿಲ್ಲ. ಏನು ಹೊಕ್ಕಿರೋದು ಕೇಳಿದ್ರೆ ದಗದಿರ್ತಾವು. ಏನ್ ದಗದಿರ್ತಾವು, ಏನ್ ಸುಡುಗಾಡಿರ್ತಾವು, ನನಗಂದ್ರೆ ಏನು ತಿಳಿಯಾಕತ್ತಿಲ್ಲ ನೋಡ ನೀಲಮ್ಮಕ್ಕ. ಹೇಳ್ತೀನಂತ ತಪ್ಪು ತಿಳ್ಕೊಬೇಡಾಕೈತಕ್ಕ. ಆದ್ರೆ ಈಗಿನ ಕಾಲಮಾನ ಭಾಳ ಅಂದ್ರೆ ಭಾಳ ಸೂಕ್ಷ್ಮ ಐತಿ. ನಿನಗೊಂದು ವಿಷಯ ಗೊತ್ತೇನು? ನಮ್ಮ ಊರಾಗ ಒಂದು ಸುದ್ದಿ ನಡೆದೈತಿ, ಗೊತ್ತೈತೇನು? ಅಯ್ಯೋ ಶಿವನಿ, ಇದೇನಿದೆ? ಅಲ್ಲ ಈ ನೀಲಮ್ಮಕ್ಕ ಕಾಲು ಬೀಳ್ತೀನಂದ್ರೂ ಇಲ್ಲ, ಕೈ ಬೀಳ್ತೀನಂದ್ರೂ ಇಲ್ಲ, ಎಲ್ಲ ಸತ್ಯ ಹೇಳ ಬಿಡ್ತೀನಂತ ನಿಂತಾಳ. ಈ ಟೈಮ್ದಾಗ ನಮ್ಮ ವೈನಿಗೆ ಹೇಳಿದ್ರೆ ನಮ್ಮ ವೈನಿ ಪರಿಸ್ಥಿತಿ ಏನಾಗಕ್ಕಿಲ್ಲ. ನಮ್ಮ ವೈನಿ ಚಿಂತೆ ಮಾಡಕತ್ರ ಈ ನೀಲಮ್ಮಕ್ಕಗ ಸತ್ಯ ತಿಳಿಸೋ ಚಿಂತೆ ಐತಿ. ಏನ್ ಮಾಡ್ಬೇಕಪ್ಪ ನಾನು? ಏನು ಮಾಡಬೇಕು? ನೀಲಮ್ಮಕ್ಕ ಏನು ಸುದ್ದಿ? ನನಗೇನ್ ಗೊತ್ತಿರ್ತೈತೆ? ಅಲ್ಲ ನಮ್ಮ ಮನೆ ಬಿಟ್ಟು ಎಲ್ಲಾರ ಹೊರ ಹೋಗ್ತೀನಿ, ನನಗೆ ಗೊತ್ತಿಲ್ಲ ಬಿಡು. ಏನಾಯ್ತು? ಅದು ಯಾರೋ ಒಬ್ಬವ ಮದುವೆ ಆಗೈತಿತ್ತು. ಮದುವೆಯಾಗಿ ಮನೆಯಾಗಿ ಹಿಂತಿದ್ದಾಳೆ. ಆಕೆ ಇನ್ನೊಬ್ಬಕಿದಾಳಲ್ಲ, ಆಕಿಂದು ಮದುವೆ ಆಗ್ಯದ, ಆಕಿಗೂ ಗಂಡದನ. ಆದ್ರೂ ಇಲ್ಲಿ ಹಿಂತಿ ಗೊತ್ತಿರ್ಲಾರ್ದೆ, ಅಲ್ಲಿ ಗಂಡಗೆ ಗೊತ್ತಿರ್ಲಾರ್ದೆ ಇವ್ರಿಬ್ರು ಏನೋ ನಡೆಸಕತ್ತ ನೋಡು. ಏನೋ ನೀಲಮ್ಮಕ್ಕ ಏನ್ ಹೇಳಕತ್ತಿ ನೀನು? ಅಲ್ಲ ಮದುವೆ ಆದವ್ರು ಇಂಥ ಕೆಲಸ ಮಾಡಕತ್ತಾರ? ಛೇ ಏನ್ ನಾಚಿಕೆಟ್ಟ ನಿಂತಾರ ಇವ. ಅಲ್ಲ ಪಾಪ ಆ ಹೆಣ್ಣಿಗೆ ಮತ್ತು ಆ ಗಂಡಿಗೆ ಎಷ್ಟು ಮೋಸ ಆಗಕ್ಕಿಲ್ಲ. ಅದಕ್ಕೆ ಕಾಲಮನ ಬಹಳ ಸೂಕ್ಷ್ಮ ಐತಿ. ನಿನ್ನ ಗಂಡನ ಒಂದಿಟ್ಟು ಹದ ಬಸ್ನಾಗ ಇಟ್ಕೋತ ಹೇಳಕತ್ತೀನಿ ನಾನು. ಅಂದ್ರ ನಿನ್ ಮಾತಿನ ಅರ್ಥ ನೀಲಮ್ಮಕ್ಕ? ಹಂಗೆ ಹೇಳಕತ್ತಿಲ್ರಿ ನೀಲಮ್ಮಕ್ಕ. ಒಂದಿಟ್ಟು ಅಣ್ಣನ ಮ್ಯಾಗ ಕಣ್ಣು ಇಡಂತ ಹೇಳಕತ್ತಾಳ್ರಿ. ಯಾಕಂದ್ರೆ ಈಗಿನ ಕಾಲಮನ ಬಹಳ ಸೂಕ್ಷ್ಮ ಐತಿ ನೋಡ್ರಿ. ಯಾರು ಮಾಡಿ ಯಾರ ಮ್ಯಾಗಾರ ಹಾಕ್ತಾರಲ್ರಿ, ಅದಕ್ಕೆ ನಮ್ಮ ನೀಲಮ್ಮಕ್ಕ ಹಂಗೆ ಹೇಳಕತ್ತಾಳ್ರಿ. ಹೌದಿನ ನೀಲಮ್ಮಕ್ಕ? ನನ್ನ ಗಂಡ ಏನಾರ ಹಿಂಗ ಮಾಡಿದ ಅಂದ್ರೆ ನಾ ಅಂದ್ರೆ ಬದುಕುದೇ ಇಲ್ಲ ನೀಲಮ್ಮಕ್ಕ, ಬದುಕುದೇ ಇಲ್ಲ. ಅಲ್ಲ ನಾವು ಅಪ್ಪ ಅವನ್ನ ಬಿಟ್ಟು ಗಂಡದಾರ ನಂಬ್ಕೊಂಡು ಕಿಸಿಂದ್ರೆ ಇಲ್ಲಿ ಬಂದಿರ್ತೀವಿ. ಅವ್ರು ಇಂಥ ಕೆಲಸ ಮಾಡಿದ್ರಂದ್ರೆ ನಮ್ಮ ಮನಸ್ಸು ಒಡೆದ ಹೋಗೈತಿ, ನುಚ್ಚು ನೂರಾಗಿ ಸತ್ತ ಬಿಡ್ತೇವ ನಾವು. ವೈನಿರಿ ಏನ್ ಮಾತಾಡಕತ್ತೀರಿ ನೀವು? ಅಲ್ಲ ನೀವ್ಯಾಕೆ ಹಂಗೆಲ್ಲ ಕಲ್ಪನೆ ಮಾಡ್ಕೊಳಕತ್ತೀರಿ? ಏನಾಗೈತ್ರಿ ಈಗ? ಬಿಡ್ತು ಬಿಡ್ತೇನ್ರಿ. ಇಲ್ಲವ ಲಕ್ಷ್ಮಿ, ಹೇಳಿದೆ ನಾನು. ನನಗೂ ಗೊತ್ತಾಕೈತಿ ನಿನಕಿತ ದೊಡ್ಡಕೈತೀನಿ ನಾನು. ಇದ್ದಿದ್ದಕ್ಕಿದ್ದಂಗೆ ಹೇಳಿದೆ ಅಂದ್ರೆ ನೀವು ವೈನಿ ಎದಿ ಹೊಡಿತೈತಿತ್ತೇಳಿ ಹಿಂಗೆ ಹೇಳಕತ್ತೀನಿ ನಾನು. ಯಾಕೆ ಕಡ್ಕೊಂಡ್ಬಂದಿ? ಸುಮ್ಮಿರು ನೀನು. ನಿಮ್ಮ ವೈನಿಗೆ ನಾ ಇದೆಲ್ಲ ವಿಷಯ ಹೇಳಕತ್ತಿಲ್ಲ, ನಿಮ್ಮ ಅಣ್ಣನ ಮ್ಯಾಗ ಒಂದು ಕಣ್ಣು ಇಡುವತ್ ಹೇಳಕತ್ತೀನಿ ನಾನು. ಬಿಡ ನನಗೆ ದಾರಿ. ಯಾಕೆ ನೀಲಮ್ಮಕ್ಕ ಯಾಕೆ ಹಿಂಗೆ ಮಾಡಕತ್ತಿ? ಇಟ್ಟು ದಿನ ನಿಮ್ಮ
ತುಣ್ ಕುಂದ್ರದು ಒಂದಿಲ್ದ ಒಂದು ದಿನ ಸತ್ಯ ಹೊರಗೆ ಬೀಳಬೇಕು ಅದೇ ಈಗ ಬೀಳಿ ಅದಕ್ಕೆ ಹೇಳಕತ್ತೀನಿ ನಾನು ಅಲ್ಲ ಈಗ ನಿಮ್ಮ ಒಯ್ನಿದು ಒಂದು ಜೀವನ ಅನ್ನೋದೈತಿ ಗಂಡನ ಹದಬಸನಾಗಿ ಇಟ್ಕೊಂಡ ಅಂದ್ರೆ ನಿಮ್ಮನ್ನದು ಸುದ್ದಿ ಬರ್ಬೋದಲ್ಲ ಅದಕ್ಕೆ ಹೇಳಕತ್ತೀನಿ ನಾನು ಇಲ್ಲ ಅಂದ್ರೆ ನಿಮ್ಮ ಒಯ್ನಿ ಏನು ಕೇಳಿಲ್ಲ ಅಂದ್ರೆ ಮುಗಿದೈತೆ ನಿಮ್ಮ ಅಣ್ಣಗ ಈ ನೈಟ್ ಚೆಲ್ಲಾಟಗ ಆಗ್ಬಿಡ್ತೈತಿ ಅದಕ್ಕೆ ನೀ ಹೇಳಕತ್ತಿದ್ದು ಕರೆನೆ ಆದ್ರೆ ನನಗೆ ಏನೋ ಒಂಥರ ಭಯ ಯಾಕಂದ್ರೆ ಭಾಳ ದಿನದ ಮ್ಯಾಗ ಹೋಟ್ಲಾಗ್ಯಾರ ವೈನಿಯವರು ಈಗ ಏನಾರ ಈ ವಿಷಯ ಕೇಳಕಿಸಿಂದ್ರೆ ಏನಕ್ಕೇನಾರ ಆಯ್ತನು ಅಂಜಿಕೆ ನೀಲಮ್ಮಕ್ಕ ನನಗೆ ಅಂಜ್ಕೋತ್ ಕೂತ್ರೆ ಹೆಂಗ ಏನು ಕೆಲಸ ಆಗೋದಿಲ್ಲ ನೀ ಸುಮ್ಮಿದ್ದು ಬಿಡು ಲಕ್ಷ್ಮಿ ಇದ್ರಾಗ ಬಾಗಿನೇ ಹಾಕಕ ಬರಬೇಡ ನೀನು ಏನು ಮಾಡಬೇಕು ಏನು ಬಿಡಬೇಕು ಎಲ್ಲ ಗೊತ್ತೈತಿ ನನಗೆ ನಾ ಮಾಡ್ತೀನಿ ಮೊದ್ಲು ನಿಮ್ಮ ಅಣ್ಣಗೆ ಸುದ್ದಿಗೆ ತೊಗೊಂಬರ್ತೀನಿ ಆಮ್ಯಾಗ ಅದಾಳಲ್ಲಾಕಿ ಪಿಸಿರಿ ಆಕಿನ ಮಾಡ್ತೀನಿ ಆಕಿನ ಪಾಪ ಅಂತ ಬಂಗಾರ ಅಂತ ಹುಡುಗ ಗೊತ್ತೈತಿಲ್ಲ ನನಗೆ ಒಂದು ಮುಂಜಾನೆ ಹೋಯ್ತಂದ್ರೆ ಹೊಲಕ್ಕೆ ಕತ್ತಿ ದುಡ್ದಂಗೆ ದುಡಿತೈತಿ ಒಂದು ಕೂಳು ಮಾಡಿ ಹಾಕೋದಿಲ್ಲ ಒಂದೇನು ಹಾಕೋದಿಲ್ಲ ಅಂದ್ರೂ ಅಷ್ಟು ಕಷ್ಟಪಟ್ಟು ದುಡಿದಕ್ಕಿಸಿಂದ್ರೆ ಆಕೆ ಏನು ಕಡಿಮೆ ಇಟ್ಟಾನ ಅಂಥವ್ನಿಗೆ ಆಕಿ ಮೋಸ ಮಾಡಕತ್ತಾಳಂದ್ರೆ ಆಕಿನ ಬಿಡದೇ ಇಲ್ಲ ನಾನು ಸುಮ್ಮಿರು ನೀನು ಸುಮ್ಮಿದ್ದು ಬಿಡು ನೀ ಇದ್ರಾಗ ಅಂದ್ರೆ ಈಗ ಏನು ಮಾಡೋದು ನನಗೆ ಗೊತ್ತೈತಿ ಲಕ್ಷ್ಮಿ ಮುಂದೆ ಏನು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ ನಿಮ್ಮಣ್ಣ ನಿಮ್ಮ ಮೊಯ್ನಿ ಮುಂದೆ ಕಬ್ಬಿಗೆ ಗೊಬ್ಬರ ಬಿತ್ತಿಸ್ತೀನಿ ಅಂತ ಹೋಗ್ಯಾನಲ್ಲ ಗೊಬ್ಬರ ಬಿತ್ತಕ್ಕೆ ಹೋಗಿಲ್ಲ ಈ ಹಡಿಬಿಟ್ಟು ಮನೆಗೆ ಹೋಗ್ಯಾನ ಪಿಸರಿ ಮನೆಗೆ ನೋಡಿನಿ ನಾನು ಅವ್ರು ಮಾತಾಡೋದು ಕೇಳಿಸ್ಕೊಂಡಿನಿ ಎಲ್ಲ ಮಾಡೀನಿ ನಿಮ್ಮ ಅಣ್ಣನ ತಲೆಯಾಗ ಬ್ಯಾರೇನೇ ಅದಾವ ಹಿಂಗದಾನತ್ತ ನಿಮ್ಮಣ್ಣ ನಾ ಅನ್ಕೊಂಡಿದ್ದಿಲ್ಲ ಬಿಡು ನೀಲಮ್ಮಕ್ಕ ಏನು ಮಾಡ್ತಿ ಮಾಡ ಆದ್ರೆ ಒಂದಿಟ್ಟು ನೋಡಿ ಮಾಡ ಯಾಕಂದ್ರೆ ಆಯ್ತು ಲಕ್ಷ್ಮಿ ನೀ ಅಂಜಬೇಡ ಹೇಳಕತ್ತೀನಿ ಸುಮ್ಮಿದ್ದೆ ಬಿಡು ನೀನು ಅಯ್ಯಯ್ಯ ಏನ್ರಿ ನೀವಿಬ್ರು ಅಲ್ಲ ಇಬ್ರು ಅದೇ ಗುಸು ಮಾತಾಡಕತ್ರಲ್ಲ ಯಾಕೆ ಲಕ್ಷ್ಮಿ ಏನಾಯ್ತು ಏನೇನ್ರವ ನಿಮ್ದು ಏನು ತಿಳಿಯಾಕತ್ತೆ ಇಲ್ಲ ನನಗೆ ಬರಂದ್ರೆ ಕೂತು ಮಾತಾಡೋಣ ಬೇಗನೆ ಕೂತು ಸಾಕಾಗೈತಿ ಏನಿಲ್ರಿ ಏನೇನಮ್ಮ ನಿಮ್ದಿಬ್ರದ್ದು ಏನು ತಿಳಿಲಾರ್ದಾಗತ್ತೈತಿ ಈಗೀಗಂತಾರೆ ಇಬ್ರು ಎಲ್ಲಾರ ಹೊಕ್ಕಿರಿ ಎಲ್ಲಾರ ಬರ್ತೀರಿ ಗುಸು ಮಾತು ಹೇಳ್ತೀರಿ ಒಂದು ಮಾತು ಸುದಕ್ಕೆ ನನ್ನ ಕಿವಿಗೆ ಬಿಡೋದಿಲ್ಲ ಯಾಕ್ರಿ ಯಾಕೆ ಹಿಂಗೆ ಮಾಡತ್ತೀರಿ ಅಲ್ಲ ಏನಾರ ಇದ್ರೆ ಹೇಳ್ರಿ ಲಕ್ಷ್ಮಿ ಏನಾರ ಆಗೈತೇನೋ ಮತ್ತೆ ಏನಿಲ್ರಿ ಏನಿಲ್ರಿ ಹಂಗೇನೇನಿಲ್ಲ ಕೈತಕ ಇದ್ರೆ ನಿನ್ನ ಮುಂದೆ ಹೇಳೋದಿಲ್ಲ ಎನ್ನವ ನಿನ್ನ ಮುಂದೆ ಏನಾರ ಮುಚ್ಚಿಡ್ತೆ ಎನ್ನವ ಹಂಗೇನೇನಿಲ್ಲ ಊಟ ಗೀಟ ಮಾಡಿಲ್ಲ ಆಗೈತವ ನೀಲಮ್ಮಕ್ಕ ನಿಂದ ನಂದು ಆಗೈತಿ ಇನ್ನು ಮುಂದೆ ಒಂದಿಟ್ಟು ಅಡ್ಡಾಡೋದು ಮಾಡೋದು ಮಾಡ್ಬೇಕಲ್ಲ ನಾಳೆ ಸಂತಿಗೆ ಬರ್ತೀನ ನನ್ನ ಜೋಡ ಸಂತಿಗೆ ನೋಡೋಣಂತೆ ಯಾಕ ನೀಲಮ್ಮಕ್ಕ ಸುಮ್ಮನಿರೋ ಹೇಳಕತ್ತೀನಿ ನಿನಗೆ ಕತೆ ಮುಂದುವರಿಯುತ್ತದೆ ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತು ನಮ್ಮ ಚಾನಲ್ ಯಾರ ಹೊಸದಾಗಿ ನೋಡತ್ತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ವಿಡಿಯೋ ಹೆಂಗಾಗಿದೆ ಅಂತೇಳಿ ಕಮೆಂಟ್ ಮಾಡಿರಿ ನಿಮ್ಮ ನಗಿಸುವಂಥ ವಿಡಿಯೋ ಇನ್ನೂ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ ನೋಡಿರಿ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ